ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏನೋ ಸ್ನೇಹಿತರೆ, ಇವತ್ತು ಕೂಡ ಗುರುವಾರವೂ ಕೂಡ 8ನೇ ತಾರೀಕು ಕೂಡ ಕತ್ತಲಾಗ್ತಿದ್ದ ಹಾಗೆ ಪಾಕಿಸ್ತಾನ ಮತ್ತೆ ಬಾಳ ಬಿಚ್ಚಿದೆ. ಇಷ್ಟೆಲ್ಲ ಪೆಟ್ಟಿದ ಮೇಲೂ ಕೂಡ ಮರ್ಯಾದೆ ಬಿಟ್ಟು ಮತ್ತೆ ಜಮ್ಮುನಲ್ಲಿ ಸಾಂಬಾ ಸೆಕ್ಟರ್ ನಲ್ಲೂ ಕೂಡ ಫೈರಿಂಗ್ ಜಾಸ್ತಿ ಮಾಡಿದ್ದಾರೆ. ಹಾಗೆ ಜಮ್ಮು ಏರ್ಪೋರ್ಟ್ ಅನ್ನ ಈಗ ಪಾಕ್ನ ಈ ಉಗ್ರ ಸೇನೆ ಟಾರ್ಗೆಟ್ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ಆಕಾಶ ಮಾರ್ಗದಲ್ಲಿ ಅಂದರೆ ಪ್ರಾಜೆಕ್ಟೈಲ್ಗಳನ್ನು ಹಾರಿಬಿಟ್ಟಿದೆ. ಚಿಕ್ಕ ಪುಟ್ಟ ರಾಕೆಟ್ಗಳನ್ನು ಹಾರಿಸಿದ್ದಾರೆ. ಜಮ್ಮು ಏರ್ಪೋರ್ಟ್ಗೆ ಹಾನಿ ಮಾಡೋ ಉದ್ದೇಶದಿಂದ ಈ ದಾಳಿ ಮಾಡಿದ್ದಾರೆ ಅನ್ನೋದು ಈಗ ಈ ಕ್ಷಣಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ಆದರೆ ಈ ಜಮ್ಮು ಏರ್ಪೋರ್ಟ್ ಶ್ರೀನಗರ್ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಜಮ್ಮುನಲ್ಲೂ ಕೂಡ ಡ್ಯುಯಲ್ ಪರ್ಪಸ್ ಅಲ್ಲಿ ಸೇನೆನೂ ಯೂಸ್ ಮಾಡ್ತಾ ಇತ್ತು, ನಾಗರಿಕರಿಗೂ ಬಳಸಲಾಗ್ತಾ ಇತ್ತು ಜಮ್ಮು ಏರ್ಪೋರ್ಟ್ ಅನ್ನ. ಇದು LOCಗಿಂತ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ, ತುಂಬಾ ಹತ್ತಿರದಲ್ಲಿದೆ. ಸೊ ಅಲ್ಲಿಂದ ಈ ತೋಪುಗಳ ಮೂಲಕವೂ ಕೂಡ ಜಮ್ಮು ಏರ್ಪೋರ್ಟ್ ಅನ್ನು ಟಾರ್ಗೆಟ್ ಮಾಡಬಹುದು. ಈಗ ಶೆಲ್ಲಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಪೂಂಚ್ನಲ್ಲಿ, ಆ ರೀತಿ ಶೆಲ್ಲಿಂಗ್ ನಿಂದಲೂ ಕೂಡ ಒಂದು 30 ಕಿಲೋಮೀಟರ್ ತನಕ ಕೂಡ ಟಾರ್ಗೆಟ್ ಮಾಡಕ್ಕಾಗತ್ತೆ. ಆದರೆ ಜಮ್ಮು ಏರ್ಪೋರ್ಟ್ ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ ಈ LOCಯಿಂದ. ಅದನ್ನ ಈಗ ಟಾರ್ಗೆಟ್ ಮಾಡಲಾಗಿದೆ. ಯಾವ ರೀತಿ ಶಸ್ತ್ರವನ್ನ ಬಳಸಿ ಟಾರ್ಗೆಟ್ ಮಾಡಲಾಗಿದೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ. POK ಕಡೆಯಿಂದ ಪ್ರಾಜೆಕ್ಟೈಲ್ಗಳು ಅಂದ್ರೆ ಕತ್ತಲಲ್ಲಿ ಆ ಸ್ಫೋಟಕಗಳು ಹಾರಿ ಬರ್ತಿರೋದು, ಸರಣಿಯಾಗಿ ಹಾರಿ ಬಂದು ಬೀಳ್ತಿರೋದು ರೆಕಾರ್ಡ್ ಆಗಿದೆ. ಜಮ್ಮುನಲ್ಲಿ ಜನ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಆದ್ರೆ ಈ ದಾಳಿಯಿಂದ ಜಮ್ಮು ಏರ್ ಸ್ಟ್ರಿಪ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಯುದ್ಧಗಳಂತ ಸಂದರ್ಭದಲ್ಲಿ ವಾಯುಪಡೆಯ ಟೇಕ್ ಆಫ್ಗೆ, ಲ್ಯಾಂಡಿಂಗ್ಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ ಏರ್ ಸ್ಟ್ರಿಪ್ಗಳು, ಏರ್ಪೋರ್ಟ್ಗಳು. ಈಗ ಜಮ್ಮುನಲ್ಲಿ ಇದನ್ನ ಟಾರ್ಗೆಟ್ ಮಾಡೋ ಮೂಲಕ ಪಾಕಿಸ್ತಾನ ಈ ಎಸ್ಕಲೇಟರಿ ಲ್ಯಾಡರ್ ನಲ್ಲಿ ಇನ್ನೊಂದು ಸ್ಟೆಪ್ ಅನ್ನ ಮೇಲಕ್ಕೆ ದಾಟಿದೆ. ಅವ್ರು ಏನೇ ಮಾಡಿದ್ರು ಕೂಡ ಜಾಸ್ತಿನೇ ಪ್ರತಿಕ್ರಿಯೆ ನಮ್ದಿರುತ್ತೆ ಅಂತ ಭಾರತ ಹೇಳಿತ್ತು. ಮತ್ತೆ ಕಾಲ್ ಕೇರ್ಕೊಂಡು ಇನ್ನೊಂದು ರಾತ್ರಿ ಕೂಡ ಪಾಕಿಗಳು ಬಂದಿದ್ದಾರೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಭಾರತ ಇದಕ್ಕೆ ಇನ್ಯಾವ ರೀತಿ ನೆಕ್ಸ್ಟ್ ಲೆವೆಲ್ನ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಸ್ನೇಹಿತರೆ, ಪಾಕಿಸ್ತಾನದ ಈ ಕೃತ್ಯವನ್ನ ಭಾರತ ತಡೆದಿದೆ. S-400 ಸಿಸ್ಟಮ್ಗಳ ಮೂಲಕ, ನಮ್ಮ ಇತರ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೂಲಕ ಪಾಕಿಸ್ತಾನದ ಈ 1/2 ಡಜನ್ಗೂ ಅಧಿಕ ಮಿಸೈಲ್ಗಳನ್ನ, ಅವರು ಹಾರಿಸಿದ ರಾಕೆಟ್ಗಳನ್ನ ಭಾರತ ಹೊಡೆದು ಹಾಕಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಆದ್ರೆ ಡೆಫಿನೆಟ್ಲಿ ಅವ್ರು ಕಳಿಸಿದ್ದನ್ನು ನಾವು ಹೊಡೆದು ಹಾಕಿದ್ವಿ ಅಂದ ತಕ್ಷಣ ಸಮಸಮ ಆಗಲಿಲ್ಲ. ಅವರು ಧೈರ್ಯ ಮಾಡಿದ್ದಾರೆ. ನಮ್ಮ ಏರ್ ಸ್ಟ್ರಿಪ್ ಅನ್ನ ಟಚ್ ಮಾಡೋಕೆ, ಹೊಡೆಯೋಕೆ ಅವರು ಇಂಟೆಂಟ್ ಅನ್ನು ತೋರಿಸಿದ್ದಾರೆ. ಹಾಗಾಗಿ ಅದು ಎಸ್ಕಲೇಷನ್ನೇ, ಅಂದ್ರೆ ಉದ್ವಿಗ್ನತೆಯನ್ನ ಜಾಸ್ತಿ ಮಾಡೋಕೆ ಪ್ರಯತ್ನನೇ ಅದು. ಸೊ ಭಾರತ ಏನ್ ತಿರುಗೇಟು ಕೊಡುತ್ತೆ ಅನ್ನೋದು ಕೂಡ ಈಗ ಬಹಳ ಕುತೂಹಲದ ವಿಚಾರ. ಭಾರತ ಹಾಗೂ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ, ಭಾರೀ ಹೊಡೆದಾಟ ಆಗ್ತಾ ಇರೋ ಹೊತ್ತಲ್ಲಿ, ದಾಳಿ ಪ್ರತಿದಾಳಿ ಆಗ್ತಿರೋ ಹೊತ್ತಲ್ಲಿ PM ನರೇಂದ್ರ ಮೋದಿ ತುರ್ತು ಸಭೆ ನಡೆಸಿದ್ದಾರೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, CDS ಅನಿಲ್ ಚೌಹಾಣ್, ಆರ್ಮಿ, ನೇವಿ ಹಾಗೂ ಏರ್ ಫೋರ್ಸ್ನ ಚೀಫ್ಗಳು ಈ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಹಾಜರಿದ್ರು ಅಂತ ಗೊತ್ತಾಗಿದೆ. ಮೇ 9ಕ್ಕೆ ಈ ಮೀಟಿಂಗ್ ಶೆಡ್ಯೂಲ್ ಆಗಿತ್ತು. ಆದರೆ ಈಗ ಪಾಕ್ನೊಂದಿಗೆ ಸಂಘರ್ಷ ಹೆಚ್ಚಾಗಿರೋದ್ರಿಂದ 8ನೇ ತಾರೀಕಿಗೆ ತುರ್ತಾಗಿ ಈ ಮೀಟಿಂಗ್ ನಡೆಸಲಾಗಿದೆ. ಈ ಸಭೆಯಲ್ಲಿ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಮತ್ತು ಆಪರೇಷನ್ ಸಿಂಧೂರ್ ಕುರಿತು ಚರ್ಚೆ ನಡೆಸಲಾಗಿದೆ. ಮತ್ತೊಂದು ಕಡೆ ಭಾರತ ಪಾಕ್ ನಡುವಿನ ಸಂಘರ್ಷ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರ ಅಂತ ಪಾಕಿಸ್ತಾನ ಬುಧವಾರ ಮಧ್ಯರಾತ್ರಿ ಭಾರತದ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿತ್ತು. ಇದಕ್ಕೆ ಬೆಳ್ಳಂಬೆಳಗ್ಗೆ ಭಾರತ ಡ್ರೋನ್ ದಾಳಿ ಮೂಲಕ ಉತ್ತರವನ್ನು ಕೊಟ್ಟಿತ್ತು. ಪಾಕಿಸ್ತಾನದ ಎಲ್ಲ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋನ್ ಮಳೆಗರೆದಿತ್ತು. ಈಗ ಈ ದಾಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಆಗಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ, HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಧ್ವಂಸ ಮಾಡಿದೆ. ಸಂಪೂರ್ಣ ನಾಶ ಮಾಡಿದ್ದೀವಿ ಅಂತ ಭಾರತ ಅಧಿಕೃತ ಹೇಳಿಕೆ ಕೊಟ್ಟಿದೆ. ಭಾರತ ಪಾಕ್ ಸಂಘರ್ಷದ ಕುರಿತು ವಿದೇಶಾಂಗ ಇಲಾಖೆ ವಿಸ್ತೃತ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿತ್ತು. ಅದರಲ್ಲಿ ಇದರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಇಲ್ಲಿ ತನಕ ಏನೆಲ್ಲ ಮಾಡಿದೆ, ಭಾರತ ಏನೆಲ್ಲ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಕರ್ನಲ್ ಸೋಫಿಯಾ ಕುರೇಶಿ, ವಿಂಗ್ ಕಮಾಂಡರ್ ವಿಕಾಸ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ವಿಕ್ರಮ್ ಮಿಶ್ರಿ ಅವರು ಮಾತನಾಡ್ತಾ, ಪಾಕ್ ಮೇಲೆ ಇವತ್ತು ನಾವು ದಾಳಿ ಮಾಡಿದ್ದು ನಿಜ. ನಾವು ಮೊದಲೇ ಅವ್ರಿಗೆ ಹೇಳಿದ್ವಿ ನಮ್ಮ ಮೇಲೆ ಉಗ್ರ ದಾಳಿಯಾಗಿದೆ, ಅದಕ್ಕೆ ಉಗ್ರ ತಾಣಗಳನ್ನು ಧ್ವಂಸ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಗೆ ಮುಗಿಬೇಕು. ಅದು ಪ್ರತಿದಾಳಿ ಮಾಡಕ್ಕೆ ಬಂದರೆ ವಾಪಸ್ ಹೊಡಿತೀವಿ ಅಂತ ನಾವು ಹೇಳಿದ್ವಿ. ಆದರೂ ಕೂಡ ರಾತ್ರಿ ನಮಗೆ ನೆಕ್ಸ್ಟ್ ಡೇ ನೈಟ್ ನಮ್ಮ ಮೇಲೆ ದಾಳಿ ಮಾಡೋಕೆ ಬಂದರು. ಅದಕ್ಕೆ ಪ್ರತಿಯಾಗಿ ನಾವು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅವರಿಗೆ ಕೆಲಸಕ್ಕೆ ಬರದಂತೆ ಮಾಡಿ ಹಾಕಿದ್ದೀವಿ ಅನ್ನೋದು ಭಾರತ ಹೇಳಿದೆ.
ಜೊತೆಗೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಡ್ಯಾಮೇಜ್ ಮಾಡಿರೋದು ಅಗೇನ್ ಅದು ಕೂಡ ಎಸ್ಕಲೇಷನ್ ಅಲ್ಲ. ಪಹಲ್ಗಾಮ್ ದಾಳಿ ಮೂಲಕ ಪಾಕ್ ಶುರು ಮಾಡಿತು, ಅದಕ್ಕೆ ನಾವು ಪ್ರತಿಕ್ರಿಯೆ ಅಷ್ಟೇ ಕೊಟ್ಟಿದ್ದೀವಿ. ಈಗಲೂ ನಾವು ಬಹಳ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದ್ದೀವಿ ಅಂತ ಭಾರತ ಹೇಳಿದೆ. ಯಾವುದೇ ನಾಗರಿಕ ಜಾಗಗಳ ಮೇಲೆ ನಾವು ದಾಳಿ ಮಾಡಿಲ್ಲ ಅಂತ ಭಾರತ ಹೇಳಿದೆ. ಜೊತೆಗೆ ಪಾಕಿಸ್ತಾನ ಒಂದು ಕಡೆ ಸತ್ತವರು ಸಾಮಾನ್ಯ ಜನರು ಅಂತ ಹೇಳುತ್ತೆ, ಮತ್ತೊಂದು ಕಡೆ ಅವರ ಅಂತಿಮ ಸಂಸ್ಕಾರದಲ್ಲಿ ಸಕಲ ಸರ್ಕಾರಿ ಮರ್ಯಾದೆಗಳೊಂದಿಗೆ ಮಿಲಿಟರಿ ಜನರಲ್ಗಳೆಲ್ಲ ಹೋಗಿ ಪಾಕ್ ಬಾವುಟ ಸುತ್ತಿಸಿ ಒಳ್ಳೆ ನೆಂಟರು ಅನ್ನೋರ ಥರ ಉಗ್ರರನ್ನು ಮೆರವಣಿಗೆ ಮಾಡಿದ್ದಾರೆ. ಸೊ ಹೋಗಿರೋದು ಯಾರು ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ದೃಶ್ಯ ಸಮೇತ ವಿಕ್ರಮ್ ಮಿಶ್ರಿ ಅವರು ಪಾಕಿಸ್ತಾನದ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದಾರೆ. POK ಡ್ಯಾಮ್ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನೋದು ಶುದ್ಧ ಸುಳ್ಳು. ನಾವು ಯಾವ ಕಾರಣಕ್ಕೂ ಡ್ಯಾಮ್ಗಳ ಮೇಲೆಲ್ಲ ದಾಳಿ ಮಾಡೋರಲ್ಲ. ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸಿಂಧೂ ನದಿಯುದ್ದಕ್ಕೂ ಇರೋ ಭಾರತದ ಸೈಡ್ನಲ್ಲಿರೋ ಡ್ಯಾಮ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡೋಕ್ಕೆ ಒಂದು ವೇದಿಕೆ ಸಜ್ಜುಗೊಳಿಸೋಕೆ ಪಾಕಿಸ್ತಾನ ನಾಟಕ ಮಾಡ್ತಾ ಇರ್ಬೋದು. ಹಾಗೇನಾದರೂ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೂ ಇದೆ ಹಬ್ಬ ಅಂತ ಭಾರತ ನೇರ ಎಚ್ಚರಿಕೆಯನ್ನು ಪಾಕಿಸ್ತಾನ ಕೊಟ್ಟಿದೆ. ಮತ್ತೊಂದು ಕಡೆ ಭಾರತ ಮತ್ತು ಪಾಕ್ನ NSAಗಳು ಮಾತಾಡಿದ್ದಾರೆ ಅಂತ ಪಾಕ್ನ ಲೀಡರ್ಗಳು ಹೇಳಿಕೆ ಕೊಡ್ಕೊಂಡು ತಿರುಗಾಡ್ತಿದ್ರು. ಇದ್ರ ಬಗ್ಗೆ ಕೇಳಿದಾಗ ಹೌದಾ, ಆ ಥರದಿಂದ ನನಗೆ ಮಾಹಿತಿ ಇಲ್ಲಪ್ಪ ಅಂತ ಭಾರತದ ವಿದೇಶಾಂಗ ಇಲಾಖೆಯ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಇದೇ ವೇಳೆ ಪ್ರಸ್ತುತ ಸಿಚುವೇಶನ್ ಇನ್ನೂ ಡೆವಲಪ್ ಆಗ್ತಾ ಇದೆ, ಎವಾಲ್ವಿಂಗ್ ಸಿಚುವೇಶನ್. ಹಾಗಾಗಿ ಆಪರೇಷನಲ್ ಡೀಟೇಲ್ಸ್ ಯಾವುದೂ ಇವಾಗ ಕೊಡಕ್ಕೆ ಬರೋದಿಲ್ಲ. ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ, ಇದು ಆನ್ ಗೋಯಿಂಗ್ ಕಾರ್ಯಾಚರಣೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಇನ್ನೊಂದು ಸರ್ಕಾರದ ಕಡೆಯಿಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಯಾಕಂದರೆ ಇವತ್ತು ಸರ್ವಪಕ್ಷ ಸಭೆಯ ಬಳಿಕ ಕಿರಣ್ ರಿಜಿಜು ಕೂಡ ಇದೊಂದು ಆನ್ ಗೋಯಿಂಗ್ ಆಪರೇಷನ್ ಅಂತ ಹೇಳಿದರು. ಸಂಜೆ ವೇಳೆಗೆ ವಿಕ್ರಮ್ ಮಿಶ್ರಿ ಫಾರಿನ್ ಸೆಕ್ರೆಟರಿ ಅವರು ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಾಕ್ನ ಸೇನಾ ರಾಜಧಾನಿ ರಾವಲ್ಪಿಂಡಿ, ಅಲ್ಲಿ GHQ ಇದೆ, ಜನರಲ್ ಹೆಡ್ ಕ್ವಾರ್ಟರ್ಸ್ ಇದೆ ಪಾಕ್ ಸೇನೆದು. ಅಲ್ಲೂ ಕೂಡ ಆ ಕಾಂಪ್ಲೆಕ್ಸ್ನ ಸಮೀಪದಲ್ಲೇ ಡ್ರೋನ್ ದಾಳಿ ಮಾಡಿತ್ತು ಭಾರತ. ಈಗ ಅದರಲ್ಲಿ 2 ಗಾಯಗೊಂಡಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಪಾಕ್ ಮಾಧ್ಯಮಗಳು ಹೇಳಿವೆ. ಅದರಲ್ಲಿ ಪಾಕಿಸ್ತಾನ ಸೇನೆಯ ಉನ್ನತ ಅಧಿಕಾರಿಗಳು ಸೇರಿದಂತೆ 2-3 ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇತ್ತು. ಅದಾದ್ಮೇಲೆ ಇಲ್ಲ ಗಾಯಗೊಂಡಿದ್ದಾರೆ ಅಷ್ಟೇ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಪಾಕ್ ಸೇನೆ ಹೇಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ರಾವಲ್ಪಿಂಡಿಯ ಹಲವಾರು ಕಡೆ ಸಾಕಷ್ಟು ಡ್ಯಾಮೇಜಸ್ ಆಗಿದೆ. ಕ್ರಿಕೆಟ್ ಸ್ಟೇಡಿಯಂನ ಹೋಟೆಲ್ ಕಟ್ಟಡಕ್ಕೂ ಡ್ಯಾಮೇಜ್ಗಳಾಗಿವೆ. ಈ ದೃಶ್ಯಗಳು ಕೂಡ ವೈರಲ್ ಆಗಿವೆ. ಗಮನಿಸಬೇಕಾದ ಅಂಶ ಅಂದರೆ ಸದ್ಯ ನಮ್ಮಲ್ಲಿ IPL ಥರ ಪಾಕ್ನಲ್ಲಿ PSL ಪಾಕಿಸ್ತಾನ್ ಸೂಪರ್ ಲೀಗ್ ನಡೀತಾ ಇದೆ. ಅಲ್ಲಿ ನೈಟ್ 8 ಗಂಟೆಗೆ ಮ್ಯಾಚ್ ಇತ್ತು. ಪೇಶಾವರ್ ಜಾಲ್ಮಿ ಮತ್ತು ಕರಾಚಿ ಕಿಂಗ್ಸ್ ನಡುವೆ ಮ್ಯಾಚ್ ನಿಗದಿಯಾಗಿತ್ತು. ಈಗ ಸ್ಟೇಡಿಯಂಗೆಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ಮ್ಯಾಚನ್ನು ಕ್ಯಾನ್ಸಲ್ ಮಾಡಿ ಬೇರೆ ಜಾಗಕ್ಕೆ ಕರಾಚಿಗೆ ಶಿಫ್ಟ್ ಮಾಡೋಕೆ PCB ಡಿಸೈಡ್ ಮಾಡಿದೆ. ಮತ್ತೊಂದು ಕಡೆ ಮೇ 25ರಿಂದ ಬಾಂಗ್ಲಾ ವಿರುದ್ಧ ಪಾಕ್ ತಂಡ ತವರಿನಲ್ಲೇ 5 ಪಂದ್ಯಗಳ T20 ಮ್ಯಾಚ್ ಟೂರ್ನಿ ಆಡೋಕೆ ತೀರ್ಮಾನ ಮಾಡಿತ್ತು. ಆದರೆ ಈಗ ಅದಕ್ಕೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಜೀವದ ಮೇಲೆ ಆಸೆ ಇರೋರು ಈ ಟೈಮಲ್ಲಿ ಪಾಕಿಸ್ತಾನಕ್ಕೆ ಹೋಗಲ್ಲ. ಇನ್ನು ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ಸಿಯಾಲ್ಕೋಟ್ನಲ್ಲಿ ತುರ್ತು ಪರಿಸ್ಥಿತಿ ಮಾದರಿಯಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಪಾಕ್ ಪ್ರಧಾನಿ ಕಚೇರಿ ಸೇರಿದ ಹಾಗೆ ಎಲ್ಲ ಕಡೆ ಏರ್ ರೇಡ್ ಸೈರನ್ಗಳು ಮೊಳಗಿವೆ. ಇದೆಲ್ಲದರ ಮಧ್ಯೆ ಲಾಹೋರ್ನಲ್ಲಿರೋ ಪಾಕ್ ಆರ್ಮಿ ಹೆಡ್ ಕ್ವಾರ್ಟರ್ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಏನೋ ಪಾಕ್ನ ಲಾಹೋರ್ಗೆ ಶ್ರೀಲಂಕಾ ಏರ್ಲೈನ್ಸ್ ತನ್ನೆಲ್ಲ ಫ್ಲೈಟ್ಸನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದೆ. ಮತ್ತೊಂದು ಕಡೆ ಪಾಕ್ನಲ್ಲಿರೋ ಅಮೆರಿಕ ಕಾನ್ಸುಲೇಟ್ ಕಚೇರಿ ತನ್ನ ಪ್ರಜೆಗಳಿಗೆ ಅಲರ್ಟ್ ಜಾರಿ ಮಾಡಿದೆ. ಲಾಹೋರ್ಗೆ ಪ್ರಯಾಣ ಮಾಡಬೇಡಿ, ಲಾಹೋರ್ನಲ್ಲಿದ್ದವರು ಈಗಿಂದೀಗಲೇ ನಗರ ಬಿಟ್ಟು ಹೋಗಿ ಅಂತ ನೋಟಿಸ್ ಕೊಟ್ಟಿದೆ. ಅಲ್ಲದೆ ತನ್ನ ಸಿಬ್ಬಂದಿಗೆ ಸೇಫ್ ಜಾಗಕ್ಕೆ ಹೋಗಿ ಮನೆಯಿಂದ ಹೊರಗೆ ಬರಬೇಡಿ ಅನ್ನೋ ಸೂಚನೆ ಕೊಟ್ಟಿದೆ. ಅತ್ತ ಸಿಂಗಪುರ್ ಕೂಡ ತನ್ನ ಪ್ರಜೆಗಳಿಗೆ ಭಾರತದ ಜಮ್ಮು ಕಾಶ್ಮೀರ ಮತ್ತು ಪಾಕಿಸ್ತಾನಕ್ಕೆ ನೀವು ಹೋಗಬೇಡಿ ಅಂತ ಅಡ್ವೈಸರಿ ಜಾರಿ ಮಾಡಿದೆ. ಅಲ್ಲದೆ ಲಾಹೋರ್, ಸಿಯಾಲ್ಕೋಟ್ ಹಾಗೂ ಕರಾಚಿ ಏರ್ಪೋರ್ಟ್ ಅನ್ನು ಬಂದ್ ಮಾಡಲಾಗಿದೆ. ಇತ್ತ ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಹರಿಯಾಣ ಆರೋಗ್ಯ ಇಲಾಖೆ ತನ್ನೆಲ್ಲ ನೌಕರರ ರಜೆಯನ್ನ ಕ್ಯಾನ್ಸಲ್ ಮಾಡಿದೆ. ಮುಂದಿನ ಆದೇಶದವರೆಗೆ ನೌಕರರು ಪ್ರಧಾನ ಕಚೇರಿ ಬಿಟ್ಟು ಹೋಗುವಂತಿಲ್ಲ, ಹಾಗೆ ರಜೆ ತೆಗೆದುಕೊಳ್ಳುವಂತೆಯೂ ಇಲ್ಲ ಅಂತ ನೋಟಿಸ್ ನೀಡಿದೆ. ಏನೋ ಭಾರತದ ದಾಳಿಗೆ ಪಾಕ್ನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸೇನೆಯ ನಿವೃತ್ತ ಅಧಿಕಾರಿ ಪಾಕ್ ಸಂಸದನೂ ಆಗಿರೋ ತಾಹಿರ್ ಇಕ್ಬಾಲ್ ಗೊಳೋ ಅಂತ ಅತ್ತುಬಿಟ್ಟಿದ್ದಾರೆ. ದೇವರೇ ನಮ್ಮನ್ನ ಎಂದು ಕಾಪಾಡೋ, ಯಾ ಖುದಾ ಆಜ್ ಬಚಾಲೋ ಅಂತ ಪಾಕ್ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಗೋಲ್ ಇಟ್ಟಿದ್ದಾರೆ. ನಾವು ದುರ್ಬಲರು, ನಾವು ಪಾಪಿಗಳು, ದೇವರೇ ನಮ್ಮನ್ನ ಕಾಪಾಡುವಂತ ಅಳಲು ತೋಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ವೇಳೆ ಭಾರತದ ದಾಳಿಗೆ ಕೌಂಟರ್ ಕೊಡೋಕೆ ಚೀನಾ ನಿರ್ಮಿತ JF-17 ಥಂಡರ್ ಬಳಸಲಾಗಿದೆ ಅಂತ ಪಾಕ್ ಹೇಳಿಕೊಂಡಿತ್ತು. J-10C ಅನ್ನು ಕೂಡ ಬಳಸ್ಕೊಂಡಿದ್ದೀವಿ ಅಂತ ಹೇಳಿತ್ತು. ಈ ಕುರಿತು ಮಾಧ್ಯಮದವರು ಭಾರತ ಪಾಕ್ ಕದನದಲ್ಲಿ ನಿಮ್ಮ ಜೆಟ್ ಇನ್ವಾಲ್ವ್ ಆಗಿದಾವ ಅಂತ ಚೀನಾ ಹತ್ರ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಚೀನಾ ವಿದೇಶಾಂಗ ಸಚಿವಾಲಯ ರೆಸ್ಪಾಂಡ್ ಮಾಡಿ, ನಮಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ,
ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತಕ್ಕೆ ನುಗ್ತಾ ಇದ್ದ ಒಬ್ಬ ಪಾಕ್ ನುಸುಳುಕೋರನನ್ನ BSF ಹೊಡೆದು ಹಾಕಿದೆ. ಪಂಜಾಬ್ನ ಫಿರೋಜ್ಪುರ್ನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಸೇನೆ ಈ ಕಾರ್ಯಾಚರಣೆ ನಡೆಸಿದೆ. ಸೇನೆ ಆತನಿಗೆ ವಾರ್ನಿಂಗ್ ಕೊಟ್ಟರು ನುಗ್ತಾನೆ ಇದ್ದ, ಹೀಗಾಗಿ ಆತನನ್ನ ಹೊಡೆದು ಹಾಕಲಾಗಿದೆ. ಗುರುವಾರ ಮಧ್ಯರಾತ್ರಿ 2:30 ವೇಳೆಗೆ ಈ ಘಟನೆಯಾಗಿದೆ. ಮತ್ತೊಂದು ಕಡೆ ಕಾಶ್ಮೀರ ಬಳಿಕ ಪಂಜಾಬ್ ಗಡಿಗೂ ಕೂಡ ಭಾರತೀಯ ಸೇನೆ ಹೆಚ್ಚಿನ ಸೈನಿಕರನ್ನ ರವಾನೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನ್ ಗಡಿ ಬಳಿಯ ಜೈಸಲ್ಮೇರ್, ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ಪಾಕ್ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸರ್ವೆಲೆನ್ಸ್ ಜಾಮಿಂಗ್ ಮೂಲಕ ಹೊಡೆದು ಹಾಕಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಪಾಕ್ ಫಿಲ್ಮ್ಸ್ ಮತ್ತು ಸೀರೀಸ್ ಅನ್ನ ರಿಮೂವ್ ಮಾಡುವಂತೆ OTT ಪ್ಲಾಟ್ಫಾರ್ಮ್ಸ್ಗೆ ಸೂಚನೆ ಕೊಟ್ಟಿದೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಮಾತನಾಡಿದ್ದಾರೆ. ಉಗ್ರ ದಾಳಿಗೆ ಮಾತ್ರ ಪ್ರತಿಕ್ರಿಯೆ ಕೊಡೋದು ನಮ್ಮ ಗುರಿಯಾಗಿತ್ತು, ಆದರೆ ಪಾಕ್ ಜೊತೆ ಉದ್ವಿಗ್ನತೆ ಹೆಚ್ಚು ಮಾಡೋದು ನಮ್ಮ ಐಡಿಯಾ ಇರಲಿಲ್ಲ. ನಮ್ಮ ಮೇಲೆ ಪಾಕ್ ದಾಳಿ ಮಾಡ್ತಾ ಇದೆ, ಆದರೆ ಪಾಕ್ ದಾಳಿ ಮಾಡ್ಕೊಂಡು ಬಂದ್ರೆ ನಮ್ಮ ಮೇಲೆ ಅವರಿಗೆ ವಾಪಸ್ ಹೊಡಿತೀವಿ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಸ್ತುತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಪಾಕಿಸ್ತಾನಕ್ಕೆ ಜೈಶಂಕರ್ ಹೇಳಿದ್ದಾರೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೂಡ ಇದೀಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ಶೌರ್ಯವನ್ನ ಹಾಡಿ ಹೊಗಳಿದ್ದಾರೆ. ಜೊತೆಗೆ ಭಾರತದ ದಾಳಿಯಿಂದ ಪಾಕಿಸ್ತಾನದ ಒಳಗಿರೋ ಉಗ್ರ ನೆಲೆಗಳು ನಾಶವಾಗಿದೆ. ಇದರಲ್ಲಿ 100ಕ್ಕೂ ಅಧಿಕ ಉಗ್ರರು ಮೃತಪಟ್ಟಿದ್ದಾರೆ, ಆದರೆ ಅಲ್ಲಿನ ನಾಗರಿಕರಿಗೆ ಏನೂ ಆಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಿದೆ, ಯಾಕಂದ್ರೆ ಇಲ್ಲಿ ಹೈ ಕ್ವಾಲಿಟಿ ಶಸ್ತ್ರಾಸ್ತ್ರ ಬಳಸಲಾಗಿದೆ. ಡಿಫೆನ್ಸ್ ಪ್ರೊಡಕ್ಷನ್ ಅಂತ ಬಂದಾಗ ನಮ್ಮ ಸರ್ಕಾರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡರ ಮೇಲೂ ಗಮನ ಹರಿಸುತ್ತೆ. ಇನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡ್ತಾ ಇದ್ವಿ ಅಂದ್ರೆ ನಮ್ಮ ಭದ್ರತೆಯನ್ನ ಬೇರೆಯವರ ಕೈಯಲ್ಲಿ ಇಟ್ಟ ಹಾಗೆ. ಇದು ಲಾಂಗ್ ಟರ್ಮ್ನಲ್ಲಿ ಒಳ್ಳೆಯದಲ್ಲ. ನಮ್ಮ ದೇಶದಲ್ಲಿ ಆಲ್ರೆಡಿ ಶಸ್ತ್ರಾಸ್ತ್ರ ಉತ್ಪಾದಿಸುವ ಅನೇಕ ಫ್ಯಾಕ್ಟರಿಗಳಿವೆ. ಇತ್ತ ನಮಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಂತ ಬಂದಾಗ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಬೇಕು. ಸೊ ನಮ್ಮ ಸರ್ಕಾರ ಇದೀಗ ಸರ್ಕಾರಿ ಚಾಲಿತ ಡಿಫೆನ್ಸ್ ಕಂಪನಿಗಳನ್ನ ಕೇವಲ ಸರ್ಕಾರಿ ಮಾಲೀಕತ್ವದ ಡಿಫೆನ್ಸ್ ಕಂಪನಿಯಾಗಿ ಬದಲಾಯಿಸೋ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ಮಾಲೀಕತ್ವ ಅಷ್ಟೇ, ಆಪರೇಷನ್ಸ್ ಎಲ್ಲವೂ ಕೂಡ ಪ್ರೈವೇಟ್ ಸ್ಟೈಲಲ್ಲಿ ನಡೀಬೇಕು, ಆ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಾಶ್ಮೀರದ ಪೂಂಚ್ ಸೇರಿದಂತೆ ಗಡಿಯಲ್ಲಿ ಪಾಕ್ ನಡೆಸ್ತಾ ಇರೋ ಶೆಲ್ಲಿಂಗ್ಗೆ, ಗುಂಡಿನ ದಾಳಿಗೆ ಇದುವರೆಗೂ ಮಕ್ಕಳು ಸೇರಿದ ಹಾಗೆ ಒಟ್ಟು 16 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದಿನ ರಾತ್ರಿ ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಸೇನಾ ಹಾರಿಸ್ತಾ ಇರೋ ಗುಂಡಿಗೆ ನಾಗರಿಕರೊಂದಿಗೆ ನಮ್ಮ ವೀರ ಯೋಧ ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಕೂಡ ಹುತಾತ್ಮರಾಗಿದ್ದಾರೆ. ಈ ಬೆನ್ನಲ್ಲೇ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ಭಾರತೀಯ ಸೇನೆಯ ಎಲ್ಲ ರ್ಯಾಂಕ್ಗಳು ಇವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಕಾಶ್ಮೀರದಲ್ಲಿ ಪಾಕ್ನ ಶೆಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿರೋ ಪೂಂಚ್ ಮೂಲದ ಮೌಲಾನಾ ಮೊಹಮ್ಮದ್ ಇಕ್ಬಾಲ್ ಬಗ್ಗೆ ಕೆಲ ಮಾಧ್ಯಮಗಳು ಲಷ್ಕರ್ ಉಗ್ರ ಅಂತ ಸುದ್ದಿಯನ್ನು ಹರಡಿಸ್ತಾ ಇದ್ರು. ಇದಕ್ಕೆ ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ವ್ಯಕ್ತಿ ಉಗ್ರ ಅಲ್ಲ, ಒಬ್ಬ ಧಾರ್ಮಿಕ ಗುರು. ಮಾಧ್ಯಮಗಳು ಹೇಳ್ತಿರೋದು ಫೇಕ್ ನ್ಯೂಸ್ ಅಂತ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ನಡುವೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಅಧ್ಯಕ್ಷ ಅಜಯ್ ಬಂಗಾ ಇದೀಗ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಸಿಂಧೂ ನದಿ ಒಪ್ಪಂದ ಕೈಬಿಟ್ಟ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಇದೇ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ 1960ರಲ್ಲಿ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಪಾಕ್ ಪ್ರಧಾನಿ ಮೊಹಮ್ಮದ್ ಅಯೂಬ್ ಖಾನ್ ನಡುವೆ ಈ ಒಪ್ಪಂದ ಆಗಿತ್ತು. ಸೊ ವರ್ಲ್ಡ್ ಬ್ಯಾಂಕ್ ಕೂಡ ಈ ಒಪ್ಪಂದದ ಒಂದು ಭಾಗ. ಬಟ್ ಅವ್ರಿಗೇನು ಡಿಸಿಷನ್ ಮೇಕಿಂಗ್ ಪವರ್ ಎಲ್ಲ ಇಲ್ಲ, ಸುಮ್ಮನೆ ಒಂದು ಮೀಡಿಯೇಟರ್ ಅಷ್ಟೇ ಅವರು. ಜೊತೆಗೆ ಆರ್ಥಿಕ ಬಿಕ್ಕಟ್ಟಿನಲ್ಲಿರೋ ಪಾಕಿಸ್ತಾನ ಈಗ ವಿಶ್ವ ಬ್ಯಾಂಕ್ ಹೊಸ್ತಿಲಲ್ಲೂ ಸಾಲಕ್ಕಾಗಿ ತಡ್ಡೆ ಹಿಡ್ಕೊಂಡು ಕೂತಿರುತ್ತೆ. ಕಳೆದ ವರ್ಷವಷ್ಟೇ ವರ್ಲ್ಡ್ ಬ್ಯಾಂಕ್ ಈ ಪಾಕಿಸ್ತಾನಕ್ಕೆ $20 ಬಿಲಿಯನ್ ಪ್ಯಾಕೇಜ್ಗೆ ಒಪ್ಪಿಗೆ ಕೊಟ್ಟಿತ್ತು. ಈಗ ಸಿಂಧೂ ಒಪ್ಪಂದ ವಿಚಾರದಲ್ಲಿ ವಿವಾದ ಇರೋ ಟೈಮ್ನಲ್ಲೇ ವರ್ಲ್ಡ್ ಬ್ಯಾಂಕ್ನ ಮುಖ್ಯಸ್ಥ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ PM ಮೋದಿಯನ್ನ ಕೂಡ ಮೀಟ್ ಮಾಡಿರುವುದು ಮಹತ್ವ ಪಡ್ಕೊಳ್ತಾ ಇದೆ. ಆಪರೇಷನ್ ಸಿಂಧೂರ್ ಹೊಡೆತಕ್ಕೆ ಪಾಕಿಸ್ತಾನ ಷೇರುಪೇಟೆ ಬೀಳ್ತಾನೆ ಇದೆ. ಉಗ್ರ ದಾಳಿ ಆದಲಿಂದ ಭಾರತ ಪ್ರತಿದಾಳಿಯ ಪ್ಲಾನ್ ಮಾಡದಲ್ಲಿಂದಲೂ ಬೀಳ್ತಾನೆ ಇದೆ. ಈಗ ಆಪರೇಷನ್ ಸಿಂಧೂರ್ ಆಗ್ತಿದ್ದ ಹಾಗೆ ಬುಧವಾರ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ 5.5% ಕ್ರಾಶ್ ಆಗಿತ್ತು. ಮತ್ತೆ ಮಾರ್ಕೆಟ್ ಓಪನ್ ಮಾಡಿದಾಗ ಗುರುವಾರ ಕೂಡ 7.5% ಬಿದ್ದೋಯ್ತು. ಪರಿಣಾಮ ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಅನ್ನೇ ನಿಲ್ಲಿಸಲಾಯಿತು. ಇಷ್ಟು ದಿನ ಅಲ್ಲಿನ ಹೂಡಿಕೆದಾರರು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಪಾಕ್ಗೆ ಫಂಡ್ ಬಿಡುಗಡೆ ಮಾಡುತ್ತೋ ಇಲ್ವೋ ಅಂತ ಕಾಯ್ಕೊಂಡು ಕೂತಿದ್ರು. ಆದರೆ ಯಾವ ಫಂಡು ಪಾಕಿಸ್ತಾನವನ್ನು ಕಾಪಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹೀಗಾಗಿ ಪಾಕ್ ಮಾರ್ಕೆಟ್ ಅನ್ನೇ ಕ್ಲೋಸ್ ಮಾಡಿದ್ದಾರೆ. ಪ್ಯಾನಿಕ್ ಸೆಲ್ಲಿಂಗ್ ಆಗಿ ಎಲ್ಲ ರೇಟ್ ಬಿದ್ದು ಹೋಗುತ್ತೆ ಶೇರ್ಗಳದ್ದು ಅಂತ. ಭಾರತೀಯ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಇವತ್ತು ಈ ಎಲ್ಲ ಸಂಘರ್ಷದೊಂಚೂರು ಪರಿಣಾಮ ಆಗಿದೆ. ಅದ್ರ ಬಗ್ಗೆ ನಿಮಗೆ ಎಂಡ್ನಲ್ಲಿ ಮಾರ್ಕೆಟ್ ಅಪ್ಡೇಟ್ ಹೇಳ್ಬೇಕಾದ್ರೆ ಹೇಳ್ತೀವಿ. ಭಾರತ ಉಗ್ರರ ವಿರುದ್ಧ ನಡೆಸಿದ ದಾಳಿಗೆ ಜಗತ್ತಿನ ಹಲವಾರು ಲೀಡರ್ಗಳು ಬೆಂಬಲ ಕೊಟ್ಟಿದ್ದಾರೆ. ಬ್ರೆಜಿಲ್ ಅಧ್ಯಕ್ಷ ಲುಲಾ ಡಾ ಸಿಲ್ವಾ PM ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ.
ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ಫ್ಯಾಮಿಲಿಗೆ ಸಂತಾಪ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಹೋರಾಡಕ್ಕೆ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಹೋರಾಟ ನಡೆಸ್ತಾ ಇರೋ ಭಾರತದೊಂದಿಗೆ ನಾವಿದ್ದೀವಿ ಅಂತ ಪನಾಮಾ ವಿದೇಶಾಂಗ ಇಲಾಖೆ ಕೂಡ ಹೇಳಿದೆ. ಹಾಗೆ ನೆದರ್ಲ್ಯಾಂಡ್ನ ಲೀಡರ್ ಪಾರ್ಟಿ ಫಾರ್ ಫ್ರೀಡಮ್ ಮುಖ್ಯಸ್ಥ ಗ್ರಿಟ್ ವೇಲ್ಡರ್ಸ್ ಕೂಡ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿ ಹಿಂದೆ ಪಾಕ್ ಇದೆ, ಕಾಶ್ಮೀರ 100ಕ್ಕೆ 100 ಭಾರತದ್ದೇ ಅಂತ ಅವರು ಫುಲ್ ಎಂಡೋರ್ಸ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಇದೀಗ ಯುರೋಪಿಯನ್ ಒಕ್ಕೂಟ ಮಾತನಾಡಿದೆ, ದಾಳಿಯನ್ನು ಖಂಡಿಸಿದೆ. ದಾಳಿಗೆ ಕಾರಣರಾದವರಿಗೆ ಶಿಕ್ಷೆ ಆಗಬೇಕು. ತಮ್ಮ ನಾಗರಿಕರನ್ನ ಭಯೋತ್ಪಾದನೆಯಿಂದ ಕಾಪಾಡೋ ಕರ್ತವ್ಯ ಮತ್ತು ಹಕ್ಕು ಎಲ್ಲ ರಾಷ್ಟ್ರಗಳಿಗೂ ಇದೆ ಅಂತ ಭಾರತವನ್ನ ಯುರೋಪಿಯನ್ ಯೂನಿಯನ್ ಕೂಡ ಸ್ವಲ್ಪ ಸಮರ್ಥಿಸಿಕೊಂಡು ಮಾತಾಡಿದೆ. ಈ ಸಲ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ತೀವ್ರ ಆಗ್ತಿದ್ದ ಹಾಗೆ ಪಂಜಾಬ್ನ ಫಿರೋಜ್ಪುರ್ ಜಿಲ್ಲೆಯಲ್ಲಿನ ಹಲವು ಹಳ್ಳಿಗಳ ಜನ ಸೇಫ್ ಜಾಗಗಳಿಗೆ ಮೂವ್ ಆಗೋಕೆ ಶುರು ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ವಸ್ತುಗಳನ್ನು ಖರೀದಿಸಿ ಸ್ಟೋರ್ ಮಾಡ್ತಿದ್ದಾರೆ. ಈ ಸಂಬಂಧ ಹಲವು ಅಂಗಡಿಗಳ ಮುಂದೆ ಉದ್ದನೆಯ ಸಾಲಲ್ಲಿ ಜನ ಕ್ಯೂ ನಿಂತಿರೋ ದೃಶ್ಯಗಳು ಕೂಡ ಕಂಡುಬಂತು. ಅಂದಹಾಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿ ಮತ್ತು ಸುರಕ್ಷಿತ ಜಾಗಗಳಿಗೆ ತೆರಳಿ ಅಂತ ಯಾವುದೇ ಅಫಿಷಿಯಲ್ ಆರ್ಡರ್ ಬಂದಿಲ್ಲ. ಆದರೆ ಜನರೇ ಸ್ವ ಇಚ್ಛೆಯಿಂದ ಈ ರೀತಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂಗೂ ಕೂಡ ಬಿಗಿ ಭದ್ರತೆಯನ್ನ ಜಾರಿ ಮಾಡಲಾಗಿದೆ. ಸುಮಾರು 70 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂದಹಾಗೆ ಮೇ 13ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಹಾಗೂ ಸನ್ರೈಸರ್ಸ್ ತಂಡಗಳ ನಡುವೆ IPL ಮ್ಯಾಚ್ ನಡೆಯುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಭದ್ರತೆ ಕೈಗೊಳ್ಳಲಾಗಿದೆ. ಅತ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲೂ ಕೂಡ ಹೆಚ್ಚಿನ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಪ್ರಮುಖ ಬೀದಿಗಳಲ್ಲಿ ಭಾರಿ ಕಟ್ಟೆಚ್ಚರ ಸಾರಲಾಗಿದೆ. ಅತ ಕಾಶ್ಮೀರದಾದ್ಯಂತ ಕಂಟ್ರೋಲ್ ರೂಮ್ನ ಸ್ಥಾಪಿಸಲಾಗಿದೆ. ಭಾರತ ನಡೆಸಿದ ದಾಳಿ ನಂತರ ಕಾಶ್ಮೀರದಲ್ಲಿ ಆಗೋ ಬೆಳವಣಿಗೆಗಳನ್ನು ಮಾನಿಟರ್ ಮಾಡೋಕೆ ಈ ಕಂಟ್ರೋಲ್ ರೂಮ್ನ ಸ್ಥಾಪಿಸಲಾಗಿದೆ. ಇವು 24/7 ಕೆಲಸ ಮಾಡಲಿವೆ. ಜೊತೆಗೆ ಈ ಕಂಟ್ರೋಲ್ ರೂಮ್ಗಳು ಎಮರ್ಜೆನ್ಸಿ ಸರ್ವಿಸಸ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುತ್ತಾರೆ. ಸಾರ್ವಜನಿಕರು ಅಗತ್ಯ ಬೆಂಬಲ ಮತ್ತು ಸಹಾಯಕ್ಕಾಗಿ ಇವುಗಳನ್ನು ಸಂಪರ್ಕಿಸಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ನಡುವೆ ಭಾರತೀಯ ವಾಯುಪಡೆಗೆ ಏರ್ಕ್ರಾಫ್ಟ್ಗಳನ್ನು ಮಾಡಿಕೊಡೋ, ಮೇಂಟೆನೆನ್ಸ್ನೆಲ್ಲ ಮಾಡಿಕೊಡೋ HAL ಅಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. HALನ ಇಂಜಿನಿಯರ್ಸ್ ಮತ್ತು ಟೆಕ್ನಿಷಿಯನ್ಸ್ಗೆ ಯಾವಾಗ ಬೇಕಾದರೂ ನಿಮ್ಮ ಅಗತ್ಯತೆ ಎದುರಾಗಬಹುದು, ಸರಿಯಾಗಿ ಕೆಲಸ ಮಾಡೋಕೆ ರೆಡಿ ಆಗಿರಿ, ಜಾಸ್ತಿ ಕೆಲಸ ಮಾಡಬೇಕಾಗಿ ಬರ್ಬೋದು ನೀವು ಅಂತ ಸೂಚಿಸಲಾಗಿದೆ. ರಾತ್ರಿ 7 ಗಂಟೆಯಿಂದ 11 ಗಂಟೆವರೆಗೆ ಹೆಚ್ಚುವರಿ ಶಿಫ್ಟ್ನ ಕೂಡ ಶುರು ಮಾಡಲಾಗಿದೆ. ಅಗತ್ಯ ಬಿದ್ದರೆ ದಿನದ 24 ಗಂಟೆ ಕೂಡ ಕೆಲಸ ಮಾಡೋಕೆ ರೆಡಿ ಇದ್ದೀವಿ ಅಂತ HAL ಸಿಬ್ಬಂದಿ ಹೇಳಿಬಿಟ್ಟಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೋ HAL Su-30 ಮತ್ತು MiG ಫ್ಲೀಟ್ಗಳನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಯುರೋಪ್ನಿಂದ ಆಮದು ಮಾಡಿಕೊಂಡ ವಿಮಾನಗಳನ್ನು ಬೆಂಗಳೂರಲ್ಲಿ ಹ್ಯಾಂಡಲ್ ಮಾಡುತ್ತೆ. ಏನೋ ಎಲ್ಲ ಹೆಲಿಕಾಪ್ಟರ್ಗಳನ್ನು ಬೆಂಗಳೂರಿನ ಹೆಲಿಕಾಪ್ಟರ್ ಕಾಂಪ್ಲೆಕ್ಸ್ನಲ್ಲಿ ರಿಪೇರ್ ಮಾಡುತ್ತೆ. ಆದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವುಗಳನ್ನು ಇಲ್ಲಿಗೆ ತರಕ್ಕಾಗಲ್ಲ. ಹೀಗಾಗಿ ನಾವೇ ಅಲ್ಲಿಗೆ ಹೋಗಬೇಕಾಗತ್ತೆ ಅಂತ HAL ಅಧಿಕಾರಿಗಳು ಅಲರ್ಟ್ನಲ್ಲಿದ್ದಾರೆ. ಉಗ್ರ ನೆಲೆಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಅಂತ ರಾಜ್ಯದ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಅಂತ ಮುಜರಾಯಿ ಇಲಾಖೆ ಆದೇಶ ಹೊರಡಿಸಿತ್ತು. ಅದರಂತೆ ಈಗ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ, ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನ, ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಲಾಗಿದೆ. ನಮ್ಮ ಸೇನೆಗೆ ದೇವರು ಇನ್ನಷ್ಟು ಶಕ್ತಿಯನ್ನು ಕರುಣಿಸಲಿ ಅಂತ ಪ್ರೇ ಮಾಡಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಮಸೀದಿಗಳಲ್ಲಿ ಶುಕ್ರವಾರ ವಿಶೇಷ ಪ್ರಾರ್ಥನೆ ಸಲ್ಲಿಸುವಂತೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಸೂಚಿಸಿದ್ದಾರೆ. ನಮ್ಮ ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸೋಕೆ ಈ ಪ್ರಾರ್ಥನೆ ಮಾಡಿ ಅಂತ ವಕ್ಫ್ ಬೋರ್ಡ್ CEOಗೆ ಇವರು ಒಂದು ಸೂಚನೆಯನ್ನ ರವಾನೆ ಮಾಡಿದ್ರಂತೆ. ಏನೋ KPSC ಮೇಲೆ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿಬಂದಿದೆ. ಬುಧವಾರ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ A ಮತ್ತು ಗ್ರೂಪ್ B ನ 384 ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗಿತ್ತು. ಈ ವೇಳೆ ಪ್ರಶ್ನೆ ಪತ್ರಿಕೆ 3ರ ಸಾಮಾನ್ಯ ಅಧ್ಯಯನ 2 ಮತ್ತು ಪತ್ರಿಕೆ 4ರ ಸಾಮಾನ್ಯ ಅಧ್ಯಯನ 3ರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಅನುಮಾನ ವ್ಯಕ್ತಪಡಿಸಿ ಅಭ್ಯರ್ಥಿಗಳು KPSCಗೆ ಈಗ ಪತ್ರ ಬರೆದಿದ್ದಾರೆ ಕಾರ್ಯದರ್ಶಿಗೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಾನ್ಸ್ಲೇಷನ್ನಲ್ಲೂ ಕೂಡ ಮತ್ತೆ ಎಡವಟ್ಟು ಕಾಣಿಸಿಕೊಂಡಿದೆ. PM ಗರೀಬ್ ಕಲ್ಯಾಣ ಯೋಜನೆಯನ್ನ ಪ್ರಧಾನಮಂತ್ರಿ ಗ್ರಾಮೀಣ ಕಲ್ಯಾಣ ಯೋಜನೆ ಅಂತೆಲ್ಲ ತಪ್ಪು ಕ್ವಶನ್ ಪೇಪರ್ ಅಲ್ಲೇ ತಪ್ಪು ಮಾಡ್ತಾರೆ. ಇವರು ಮಹಾ ಮೂರ್ಖರು ಸೇರ್ಕೊಂಡಿದ್ದಾರೆ ಅಂತ ಕಾಣುತ್ತೆ KPSCಯಲ್ಲಿ. ಮತ್ತೆ ಇವರು ಬುದ್ಧಿವಂತರನ್ನ ಆಯ್ಕೆ ಮಾಡೋಕೆ KPSC ಟೆಸ್ಟ್ಗಳನ್ನು ನಡೆಸೋದು. ಇವರು ಪದೇ ಪ್ರಾಬ್ಲಮ್. ಒಂದ್ಸಲಿ ಆಗ ನಾವು ಇಷ್ಟೆಲ್ಲ ಸ್ಟ್ರಾಂಗ್ ಶಬ್ದಗಳನ್ನು ಯೂಸ್ ಮಾಡ್ತಿರ್ಲಿಲ್ಲ, ಮೂರ್ಖರು ಸೇರ್ಕೊಂಡಿದ್ದಾರೆ ಅಂತ. ಆದರೆ ಪ್ರತಿ ಸಲ ಆಗುತ್ತೆ ಅಂದ್ರೆ ಯಾರಿಗಾದ್ರೂ ಹೇಸಿಗೆ ಬಂದು ಹೋಗ್ಬಿಡುತ್ತೆ ಇವ್ರ ಬಗ್ಗೆ. ಏನೋ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಭಾರತದ ಷೇರುಪೇಟೆ ಲಾಸ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 411 ಪಾಯಿಂಟ್ಸ್ ಬಿದ್ದು 80,334ಕ್ಕೆ ತಲುಪಿದೆ. ನಿಫ್ಟಿ 140 ಪಾಯಿಂಟ್ಸ್ ಬಿದ್ದು 24,273ಕ್ಕೆ ರೀಚ್ ಆಗಿದೆ. ಆಪರೇಷನ್ ಸಿಂಧೂರ ನಂತರ ಭಾರತ ಪಾಕ್ ನಡುವೆ
ಉದ್ವಿಗ್ನತೆ ಇದೆಯಲ್ಲ ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಷೇರುಪೇಟೆಯಲ್ಲಿ ಭಾರಿ ಸೆಲ್ ಆಫ್ ಆಗಿದೆ. ಅರ್ಲಿ ಟ್ರೇಡಿಂಗ್ ಗ್ರೀನ್ ನಲ್ಲೇ ಇತ್ತು. ಆದ್ರೆ ಯಾವಾಗ ನೈಟ್ ಅವರು ಕೂಡ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿದ್ರು, ಮತ್ತೊಮ್ಮೆ ನಾವು ಮತ್ತೆ ಪಾಕಿಸ್ತಾನದ ಒಳಗೆಲ್ಲ ನುಗ್ಗಿ ಲಾಹೋರ್ ಮೇಲೆಲ್ಲ, ಸಿಯಾಲ್ಕೋಟ್ ಮೇಲೆ, ಸೇನಾ ನೆಲೆಗಳ ಮೇಲೆ, ರಾವಲ್ಪಿಂಡಿ ಮೇಲೆಲ್ಲ ದಾಳಿ ಮಾಡಿ ಅವರ ಏರ್ ಡಿಫೆನ್ಸ್ನೆಲ್ಲ ಹೊಡೆದು ಹಾಕಿದ್ದು ಸುದ್ದಿ ಬಂತು. ಸರ್ಕಾರ ಕನ್ಫರ್ಮ್ ಮಾಡ್ತು. ಅದಾದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಗಲಾಟೆ, ಚೂರು ನೋಡೋಣ ಅಂತ ಮತ್ತೆ ಒಂದಷ್ಟು ಜನ ಸೆಲ್ ಆಫ್ ಮಾಡಿದ್ದಾರೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 84 ಪೈಸೆ ಇಳಿದು 85 ರೂಪಾಯಿ 61 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 396 ರೂಪಾಯಿ ಕಮ್ಮಿಯಾಗಿ 97,030 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 362 ರೂಪಾಯಿ ಕಮ್ಮಿಯಾಗಿ 88,880 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 549 ರೂಪಾಯಿ ಕಮ್ಮಿಯಾಗಿ 95,225 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmag.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.